ಇನ್ನು ಅಕ್ರಮ ಸಂಬಂಧಕ್ಕೆ ಗಂಡನಿಗೆ ಚಟ ಕಟ್ಟಿರುವಂಥದ್ದು ಹೆಂಡತಿ ಪ್ರಿಯಕರನ ಜೊತೆ ಸೇರಿ ಪತಿಗೆ ಸ್ಕೆಚ್ ಅನ್ನು ಹಾಕಿದ್ದಂತಹ ಕಿರಾತಕಿ ಬೆಳಗಾವಿಯ ಚಿಕ್ಕೋಡಿ ತಾಲೂಕಿನ ಕಡಕಲಾಟದಲ್ಲಿ ಒಂದು ಕೃತ್ಯ ನಡೆದಿದೆ. ಪ್ರಿಯಕರನ ಜೊತೆ ಸೇರಿ ಪತಿಗೆ ಸ್ಕೆಚ್ ಹಾಕಿದಂತಹ ಕಿರಾತಕಿ ಬೆಳಗಾವಿಯ ಚಿಕ್ಕೋಡಿ ತಾಲೂಕಿನ ಕಡಕಲಾಟದಲ್ಲಿ ಒಂದು ಕೃತ್ಯ ನಡೆದಿದೆ. 6 ತಿಂಗಳ ಹಿಂದಿನ ಘಟನೆ ಈಗ ತಡವಾಗಿ ಬೆಳಕಿಗೆ ಬಂದಿದೆ. ರಘು ಗಾವಡೆ ಅಂತ ಹೆಂಡತಿಯಿಂದಲೇ ಕೊಲೆಯಾದಂತಹ ಪತಿ, ಕೊಲೆಗೈದ ಪತ್ನಿ ಬಂಗಾರಿ ಗಾವಡೆ ಮತ್ತು ಪ್ರಿಯಕರ ರಾಮರಾಣನನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಅಕ್ರಮ ಸಂಬಂಧಕ್ಕೆ ಗಂಡನಿಗೆ ಚಟ ಕಟ್ಟಿದ್ದಾಳೆ ಈ ಹೆಂಡತಿ. ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾದಂಥ ಘಟನೆಗಳು ಜಾಸ್ತಿ ಆಗ್ತಾ ಇದೆ ನೋಡಿ. ಪ್ರಿಯಕರನ ಜೊತೆಗೆ ಸೇರಿ ಗಂಡನಿಗೆ ಮುಹೂರ್ತ ಇಟ್ಟಂತಹ ಹೆಂಡತಿ ಈಗ ಸಿಕ್ಕಾಕೊಂಡಿದ್ದಾಳೆ. 6 ತಿಂಗಳ ಹಿಂದೆ ಆದಂಥ ಘಟನೆ ವೀಕ್ಷಕರೇ, ಈಗ ಅದು ಬೆಳಕಿಗೆ ಬಂದಿದೆ. ಈಗ ಆ ಹೆಂಡತಿ ಬಂಗಾರಿ ಗಾವಡೆ ಅಂತೆ, ಆಮೇಲೆ ರಾಮರಾಣ ಅಂತ ಪ್ರಿಯಕರ, ಇವರಿಬ್ಬರನ್ನ ಪೊಲೀಸರು ವಶಕ್ಕೆ ತಗೊಂಡಿದ್ದಾರೆ. 6 ತಿಂಗಳವರೆಗೆ ವಿಷಯ ಗೊತ್ತಿರಲಿಲ್ಲ. ಆದರೆ ಫೈನಲಿ 6 ತಿಂಗಳ ಬಳಿಕ ಪೊಲೀಸರಿಗೆ ಒಂದು ಪ್ರಕರಣವನ್ನು ಭೇದಿಸಿರುವಂಥದ್ದು. ಅಕ್ರಮ ಸಂಬಂಧಕ್ಕೆ ಪ್ರಿಯಕರನ ಜೊತೆಗೆ ಸೇರಿಕೊಂಡು ಪತಿಗೆ ಚಟ ಕೊಟ್ಟಿರ್ತಕ್ಕಂಥ ಎಕ್ಸ್ಟ್ರಾ ಮೆರಿಟಿಯಲ್ ಅಫೇರ್ಸ್ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಸಮಾಜದಲ್ಲಿ ಜಾಸ್ತಿ ಆಗ್ತಾ ಇದೆ. ಪ್ರಿಯಕರನ ಜೊತೆಗೆ ಸೇರಿಕೊಂಡು ತಾಡಿ ಕಟ್ಟಿದಂಥ ಗಂಡನಿಗೆ ಮುಹೂರ್ತ ಇಡೋದು ಅಥವಾ ತಂದೆ ತಾಯಿನೇ ಮುಗಿಸ್ಬಿಡೋದು. ಸೊ ಈ ರೀತಿಯಾದಂಥ ಪ್ರವೃತ್ತಿಗಳು ಜಾಸ್ತಿ ಆಗ್ತಿದೆ. ಹೆತ್ತ ಮಕ್ಕಳನ್ನೇ ಕೊಂದಿರ್ತಕ್ಕಂಥ ನಿದರ್ಶನವನ್ನು ಯಾವುದು ಆಗಲ್ಲ ಅಂತ ಅಂದ್ಕೊಂಡಿದ್ವ ಸಮಾಜದಲ್ಲಿ ಅದೇ ಆಗ್ತಾ ಇರ್ತಕ್ಕಂಥದ್ದು ಬಹಳ ಆಶ್ಚರ್ಯ ಅನ್ನಿಸ್ತಾ ಇದೆ. ನಮ್ಮ ತಮ್ಮಾರಿ ಅವ್ರು ರಾಘು ಸಿದ್ದಪ್ಪ ಗೌಡಿ. ಎಷ್ಟು ವಯಸ್ಸು ರೀ ಅವ್ರಿಗೆ? ಅವ್ರು ಒಂದು 40 ವಯಸ್ಸು ಸರ್. ಈಗ ಏನಾಗಿತ್ತಿರದ ಏನಿಲ್ಲ ರೀ, ಅವರು ಹೊಲದಲ್ಲಿ ಕೆಲಸ ಮಾಡಕ್ಕೆ ಕಬ್ಬು ಕಡಿಯೋಕೆ ಹೋಗ್ತಿದ್ರು, ಕುರಿ ಕಾಯಕೆಲ್ಲ ಹೋಗ್ತಿದ್ರಿ ಅಂತ. ಹಿಂಗಾಗಿ ನಾವು ಮಾಡಿದ್ವಿ ರೀ. ಆಮೇಲೆ ಅವರು ಮನೆಗೆ ಯಾಕೆ ಬಂದಿಲ್ಲ ಅಂತ ನಾವು ವಿಚಾರಿಸಿದ್ವಿ ರೀ. ಅವ್ರು ಒಟ್ಟು ಏನೂ ಅವ್ನು ಹೆಂಡತಿ ಒಟ್ಟು ಮೇಮ್ಯಾಗ ತೊಗೊಳ್ರಿ. ಯಾವಾಗ ಆಗಿತ್ತು ರೀ ಘಟನೆ? ಇದು ಫೆಬ್ರವರಿದಾಗ ಆಗೈತೆ ರೀ, 8 ತಾರೀಕು. ಅವ ಹೋಗ್ತಿದ್ರಿ, ಕುರಿಯಾಗ ಹೋಗ್ತಿದ್ದ ಬರ್ತಿದ್ದ ಅಂತ ನಾವು ಮಾಡಿದ್ರಿ. ಅಂದಿಂದ ಹೊಳ್ಳಿ ಬರಲಿಲ್ಲ ರೀ. ಕುರಿ ಎಲ್ಲಿದ್ರಿ ನೀವು? ಅವು ಬೇರೆದವ್ರಲ್ಲೇ ಕೆಲ್ಸಕ್ಕೆ ಹೋಗ್ತಿದ್ರಿ ಕುರಿ ಕಾಯಕ್ಕೆ. ಈ ಕಡೆ ಬಾಳಾರಿ ಕಡೆ ಗಂಗಾವತಿ ಕಡೆ ಎಲ್ಲ ಹೋಗ್ತಿದ್ರಿ. ಬರ್ತಿದ್ವು ಹೋಗ್ತಿದ್ವು, ಇಲ್ಲಿ ಕಬ್ಬ ಕಡೆಗೆ ಭೀ ಹೋಗ್ತಿದ್ದ ಅಂತ ಮತ್ತೆ ಒಂದು 2-3 ತಿಂಗಳು ನೋಡಿದ್ರು, ಒಟ್ಟು ಬರಲಿಲ್ಲ ರೀ ಅವರು. ಅಂತ ಹಿಂಗಾಗಿ ಇದು ಆದದ್ದು ಗೊತ್ತೇ ಇಲ್ಲ ರೀ. ಒಂದು 2-3 ಸಲ ಕಂಪ್ಲೇಂಟ್ ಕೊಡಕ್ಕೆ ಭೀ ಬಂದು ರೀ. ಒಂದು 2 ಸಲ ಬಂದು ರೀ. ಆಕೆ ಒಟ್ಟು ಕಂಪ್ಲೇಂಟ್ ಕೊಡ್ಬಿಡ್ವಳ್ರಿ ಆಕೆ. ಅವ್ನು ಏನಂತ ಆಕೆ ಬಂಗಾರಿ ರಾಘು ಗಾವಡಿ. ಸೊ ಇವತ್ತು ಮಧ್ಯಾಹ್ನ ಲಗ್ಮಣ್ಣ ಸಿದ್ದಪ್ಪ ಎಂಬುವರು ತನ್ನ ತಮ್ಮ ರಘು ಸಿದ್ದಪ್ಪ ಎಂಬುವರು ಅವರ ಹೆಂಡತಿ ಮತ್ತು ಅವ್ರ ಹೆಂಡತಿ ಜೊತೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇನ್ನೊಬ್ಬರು ಇರೋರು ಸೇರಿ ಇಬ್ಬರು ನನ್ನ ತಮ್ಮನನ್ನು ಕೊಲೆ ಮಾಡಿದ್ದಾರೆ ಅಂದರೆ ನಮ್ಮ ಊರಿನವರಿಗೆ ಹೇಳಿದ್ದಾರೆ. ಅದು ಪರವಾಗಿ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕಂದ್ರೆ ನಮ್ಮ ಕಡಕ್ಲಾಟ್ ಪೊಲೀಸ್ ಸ್ಟೇಷನಲ್ಲಿ FIR ಒಂದು ದಾಖಲು ಮಾಡಿದ್ದಾರೆ. ಅದನ್ನು ವಿಚಾರಣೆಯನ್ನು ನಡೀತಾ ಇದೆ. ಸೊ ಈಗ ಎಲ್ಲರ ಕಡೆನ ವಿಚಾರಣೆ ಶುರು ಮಾಡಿದ್ದೀವಿ. ಸೊ ಇದ್ರ ಬಗ್ಗೆ ತನಿಖೆ ನಡೀತಾ ಇದೆ. ತನಿಖೆ ಸ್ವಲ್ಪ ಕ್ಲಾರಿಟಿ ಬಂದಾದಮೇಲೆ ಡೀಟೇಲ್ ಆಗಿ ಮಾತಾಡ್ತೀವಿ. ಸೊ ಇದು ಒಂದು ಫೆಬ್ರವರಿ ತಿಂಗಳಲ್ಲಿ ಕೊಲೆಯಾಗಿರೋದಾಗಿ ತಿಳಿಸ್ತಾ ಇದ್ದಾರೆ. ಮೃತಪಟ್ಟಿರೋರ ಅಣ್ಣ ನನ್ನ ತಮ್ಮ ಇನ್ನೂ ಕೂಡ ಬಂದಿಲ್ಲ, ಯಾಕೆ ಬಂದಿಲ್ಲ ಅಂದರೆ ಹೇಳಿ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ವಿಚಾರಣೆ ಮಾಡಿದ್ದಾರೆ. ಫಸ್ಟ್ ಕರ್ಕೊಂಡೋಗಿ ಮನೆಯಲ್ಲೇ ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಮೃತಪಟ್ಟಿರೋರು ಇಷ್ಟು ದಿವಸ ಆಯಿತು ಕುರಿ ಮೇಯಿಸೋಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ಮಳೆಗಾಲ ಬಂದಾದ್ಮೇಲೆ ಕುರಿ ಮೇಯಿಸೋರು ಎಲ್ಲರೂ ಬಂದಿದ್ದಾರೆ, ಕುರಿಗಳೆಲ್ಲ ಬಂದಿದೆ. ತಮ್ಮನ ಯಾಕೆ ಬಂದಿಲ್ಲ, ಬನ್ನಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂದರೆ ಇಲ್ಲವಾಗ ಇಲ್ಲ ನಾವು ತಪ್ಪು ಮಾಡಿದ್ದೀವಿ ಅಂದರೆ ಹೇಳಿ